ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಡ್ರೈ ಸಾವಿಗೆ ಡೆಸರ್ಟ್ ಸ್ವೀಟ್ ಹೇಗೆ ಮಾಡೋದು ಎನ್ನುವುದು ತೋರಿಸ್ತೀನಿ. ಈ ಡೆಸರ್ಟ್ ಸ್ವೀಟ್ ಮಾಡುವುದು ಬಹಳ ಸುಲಭವಾಗಿ ಮಾಡಬಹುದು ಮತ್ತು ತುಂಬ ಟೇಸ್ಟಿಯಾಗಿ ಇದನ್ನು ಮಾಡಬಹುದು. ಬನ್ನಿ ನಮಗೆ ಏನೇನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನೋಡೋಣ. ನಾನು 1 ಕಪ್ ಸಕ್ಕರೆಯನ್ನು ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಮಿಲ್ಕ್ ಪೌಡ್ರು, ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನಾನು ಈ ಶಾವಿಗೆಯನ್ನು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ನಾನು ಹೊರಗಡೆ ತೆಗೆದು ಈ ಥರ ಸಣ್ಣಗೆ ಮಾಡಿದರೆ ಎಲ್ಲ ಹರಡ್ಕೊಳ್ಳುತ್ತೆ. ಹಾಗಾಗಿ ನಾನು ಕವರಲ್ಲೇ ಇಟ್ಕೊಂಡು ಈ ಥರ ನಾನು ಸ್ವಲ್ಪ ಸಣ್ಣಗೆ ನುಣ್ಣಾಗಿ ನಾನು ಮಾಡ್ಕೊಳ್ಬೇಕು. ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಿ, ಇಲ್ಲ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಆದರೂ ಹಾಕ್ಬೋದು. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಾನು ಈ ಶಾವಿಗೆ ಎಲ್ಲ ಇದ್ರ ಒಳಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಹುರಿದ್ಕೊಳ್ಬೇಕು. ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಈ ಥರ ನಾವು ಹುರಿದ್ಕೊಂಡ್ರೆ ಇದರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕಡಿಮೆ ಫ್ಲೇಮಲ್ಲೇ ನಾವು ಹುರಿದ್ಕೊಳ್ಬೇಕು, ಇಲ್ಲಾಂದರೆ ಸುಟ್ಟು ಹೋಗುತ್ತೆ. ನಾನು ಇದು ಚೆನ್ನಾಗಿ ಉರಿವರೆಗೂ ನಾನು ಬೇರೆ ಸ್ಟವ್ನಲ್ಲಿ ಹಾಲನ್ನು ಸ್ವಲ್ಪ ಇದು ಮಾಡ್ಕೊಳ್ತೀನಿ, ಕಸ್ಟರ್ಡನ್ನು ಮಾಡ್ಕೊಳ್ತೀನಿ. ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲು ಇದೆಯಲ್ಲ ಅದನ್ನು ಸ್ವಲ್ಪ ಉಳಿಸ್ಕೊಂಡು ಎಲ್ಲ ಹಾಲೇ ಚೆನ್ನಾಗಿ ಕುದಿಸ್ಬೇಕು. ಅದು ರೆಕಾರ್ಡ್ ಆಗಿಲ್ಲ, ಸಾರಿ. ನಾನು ಒಂದು 4ರಿಂದ 5 ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಇದ್ರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಶಾವಿಗೆನಲ್ಲಿ. ಇದರಲ್ಲಿ ನಾನು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಉಳಿಸ್ಕೊಂಡು ಹಾಲನ್ನು ಹಾಕ್ಕೊಂಡಿದ್ದೆ. ಅದರಲ್ಲಿ ಒಂದು 4 ಸ್ಪೂನು ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು 1 ಕಪ್ ಸಕ್ಕರೆಯಲ್ಲಿ ಅದರಲ್ಲಿ ಅರ್ಧ ಹಾಕಬೇಕು, ಶಾವಿಗೆಯಲ್ಲಿ ಅರ್ಧ ನಾನು ಹಾಲಲ್ಲಿ ಹಾಕ್ಕೊಳ್ಬೇಕು. ನಾವು ಸಕ್ಕರೆಯನ್ನು ಹಾಕ್ಬೋದು, ಅದು ಮೆಲ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಅದು ಬೇಗ ಅದನ್ನು ಕರಗೋದಿಲ್ಲ. ನಾವು ಫ್ಲೇಮನ್ನು ಕಡಿಮೆ ಮಾಡಿ ಈ ಥರ ಇಟ್ಟರೆ ಅದು ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಶಾವಿಗೆ. ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಾಲು ಉಳಿಸ್ಕೊಂಡಿದ್ನಲ್ಲ, ಆ ಹಾಲಲ್ಲಿ ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿ ಇದರಲ್ಲಿ ನಾನು ಹಾಲಲ್ಲಿ ಹಾಕ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಯಾಕಂದರೆ ಕಸ್ಟರ್ಡ್ ಸ್ವಲ್ಪ ಗಂಟಾಗಿ ಗಟ್ಟಿ ಆಗಿಬಿಡುತ್ತೆ. ಇದೊಂದು 5 ನಿಮಿಷ ಕುದೀಲಿ. ಅಷ್ಟವರೆಗೂ ನಾನು ಇದನ್ನು ಈ ಶಾವಿಗೆಯನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದರಲ್ಲಿ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತೀನಿ. ನೋಡಿ, ಖವಾ ಇದ್ದರೆ ಖವಾನೂ ಹಾಕ್ಬೋದು. ಖವಾ ಟೇಸ್ಟೇ ನಿಮಗೆ ಮಿಲ್ಕ್ ಪೌಡ್ರ್ ಸಿಗುತ್ತೆ. ಇದು ಬಹಳ ಈಸಿಯಾಗಿ ಮಿಲ್ಕ್ ಪೌಡ್ರ್ ಸಿಗುತ್ತೆ. ಹಾಗಾಗಿ ನಾನು ಎಲ್ಲ ಸ್ವೀಟ್ನಲ್ಲಿ ಬರೀ ಮಿಲ್ಕ್ ಪೌಡ್ರನ್ನೇ ಯೂಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗಿರುತ್ತೆ, ಅದನ್ನು ನಾವು ಮಿಕ್ಸಾಗಿ ನಾವು ಚೆನ್ನಾಗಿ ಮಾಡ್ಕೊಳ್ಬಹುದು ಈ ಥರ. ಮತ್ತು ಆ ಶಾವಿಗೆಯನ್ನು ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಅದರಲ್ಲಿ ಸ್ವಲ್ಪ ಮೆತ್ತಗಾಗುತ್ತೆ ಅಷ್ಟೇ, ಶಾವಿಗೆ ಜಾಸ್ತಿ ಏನಾಗೋದಿಲ್ಲ. ಡೆಸರ್ಟ್ ಸ್ವೀಟ್ ಅದು ಒಂಥರ ಟೇಸ್ಟ್. ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ, ಬಹಳ ಚೆನ್ನಾಗಿ ಬಂದಿದೆ. ಇದು ಟೇಸ್ಟಾಗಿ ಬಹಳ ಚೆನ್ನಾಗಿ ಬರುತ್ತೆ ಇದು. ಎಷ್ಟು ಗಟ್ಟಿ ಆಗಬೇಕು ಅಂದರೆ ಇದು ಸ್ವಲ್ಪ ಥಿಕ್ನೆಸ್ ಬರಬೇಕು, ಜಾಸ್ತಿ ಥಿಕ್ನೆಸ್ ಏನು ಬೇಕಾಗಿರೋದಿಲ್ಲ. ಸ್ವಲ್ಪ ಥಿಕ್ನೆಸ್ ಬರಬೇಕು. ಅದರಲ್ಲಿ ನಮಗೆ ಸ್ಪೂನಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಾನು ತೋರಿಸ್ತೀನಿ ಎಷ್ಟು ಥಿಕ್ನೆಸ್ ಬೇಕಾಗುತ್ತೆ ಅನ್ನೋದು.
ಈ ಕಸ್ಟರ್ಡು ಚೆನ್ನಾಗಿ ಕುದೀತಾ ಇದೆ. ನಾವು ಮಿಲ್ಕ್ ಪೌಡ್ರ್ ಯಾಕೆ ಹಾಕ್ತೀವಿ ಅಂದರೆ ಈ ಥಿಕ್ನೆಸ್ ಸ್ವಲ್ಪ ಬೇಗ ಬರುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ ಅಂತ. ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನಾವು ನೋಡಿದರೆ ಸ್ವಲ್ಪ ಗಟ್ಟಿಯಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟೊಂದು ಗಟ್ಟಿ ಏನು ಬೇಕಾಗೋದಿಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ನಾನು 2 ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ನಾವು ಸರ್ವ್ ಮಾಡೋದು ಅಂದರೆ ಈ ಥರ ಎಲ್ಲ ಒಂದು ಲೇಯರನ್ನು ನಾವು ಈ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ಈ ಶಾವಿಗೆ ನಾವು ಇದ್ರ ಮೇಲೆ ನಾವು ಕಸ್ಟರ್ಡನ್ನು ಹಾಕ್ಕೊಳ್ತೀವಲ್ಲ, ಕಸ್ಟರ್ಡ್ ಮಿಲ್ಕನ್ನು ಈ ಕೆಳಗಿನ ಮೆತ್ತಗಾಗುತ್ತೆ. ಅದ್ರ ಮೇಲೆ ಇನ್ನೊಂದು ನಾವು ಲೇಯರ್ ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದೇ ಟೇಸ್ಟ್ ಬರೋದು. ಈ ಥರ ಒಂದು ಗಟ್ಟಿ ಕಪ್ಪಾದರೂ ಬಟ್ಲಿ ಏನಾದರೂ ಒಂದು ತೆಗೆದುಕೊಂಡು ಈ ಥರ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ ತಕ್ಷಣ ಅದು ಒಂದು ಲೆವೆಲಿಗೆ ಕೂತ್ಕೊಳ್ಳುತ್ತೆ. ಈ ಎಲ್ಲ ಕಸ್ಟರ್ಡನ್ನು ಇದರೆಲ್ಲ ಹಾಕ್ಕೊಳ್ಬೇಕು. ನೀವು ಎಷ್ಟಾದರೂ ಲೇಯರ್ ಮಾಡ್ಬೋದು, 1, 2, 3 ಲೇಯರ್ ಆದರೂ ಮಾಡಿದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಟ್ ಆಗಲಿಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಲೇಯರ್ ನಾವು ಶಾವಿಗೆ ಲೇಯರ್ ಈ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಶಾವಿಗೆ ಇನ್ನೂ ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆ ತಗೊಳ್ಬಹುದು. ಅರ್ಧ ಕೆ ಜಿಗಿಂತ ಕಡಿಮೆನೇ ನಾನು ತೊಗೊಂಡಿರೋದು. ಇನ್ನೊಂದು ಸ್ವಲ್ಪ ಉಳಿತು. ನೀವು 350 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಈ ಥರ ಎಲ್ಲ ನಾನು ಗೋಡಂಬಿ ಬಾದಾಮಿ ಎಲ್ಲ ನೀರಲ್ಲಿ ನೆನೆಕಿಟ್ಟಿದ್ದೆ. ಅದರಿಂದ ಸಿಪ್ಪೆ ಎಲ್ಲ ತೆಗೆದು ಈ ಥರ ನಾನು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಒಂದು ಅರ್ಧ ಗಂಟೆ ರೂಮ್ ಟೆಂಪ್ರೇಚರಿಗೆ ಬಿಟ್ಟು ಆಮೇಲೆ ಈ ಥರ ಕವರ್ ಮಾಡಿ ಫ್ರಿಜ್ಜಲ್ಲಿ 1-2 ಗಂಟೆ ಇಟ್ಟು ತೆಗಿಬಹುದು. ನೋಡಿ, ನಾನು 1-2 ಗಂಟೆ ರೂಮ್ ಟೆಂಪ್ರೇಚರಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ 2 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಬಹಳ ಟೈಟಾಗಿ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.